ನಮಸ್ಕಾರ ಸ್ನೇಹಿತರೆ, ಗಿಸ್ಬಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದೊಂದು ಸ್ಮಾರ್ಟ್ಫೋನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗಾಗಲೇ ಭಾರತೀಯ ಮಾರುಕಟ್ಟೆಯಲ್ಲಿ ಹಲವು ಸ್ಮಾರ್ಟ್ಫೋನ್ಗಳನ್ನ ನೋಕಿಯಾ ಲಾಂಚ್ ಮಾಡಿದೆ. ಆದರೆ ಯಾವ ಸ್ಮಾರ್ಟ್ಫೋನ್ಗಳು ಸಹ ನೋಕಿಯಾಗೆ ಅಷ್ಟು ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿಲ್ಲ. ಆದರೆ ಈಗ ಹೊಸದಾಗಿ ಮಾರುಕಟ್ಟೆಯಲ್ಲಿ ಕಾಣಿಸ್ಕೊಂಡಿರುವಂತಹ ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್ ಮತ್ತೆ ನೋಕಿಯಾಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಖ್ಯಾತಿಯನ್ನು ತಂದುಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ಕಾರಣ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಡ್ಯುಯಲ್ ಕ್ಯಾಮ್ರಾ ಇರ್ಬೋದು, ನೋಚ್ ಡಿಸ್ಪ್ಲೇ ಇರ್ಬೋದು ಸೇರಿದಂತಹ ಹಲವು ಹೊಸ ವಿಶೇಷತೆಗಳೊಂದಿಗೆ ಕಾಣಿಸಿಕೊಂಡಿದೆ ಈ ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್. ಚೈನಾ ಸ್ಮಾರ್ಟ್ಫೋನ್ಗಳಿಗೆ ಸೆಡ್ಡೋಡಿಯ ಸಲುವಾಗಿ ನೋಕಿಯಾ ಈ ಸ್ಮಾರ್ಟ್ಫೋನ್ ಬೆಲೆಯನ್ನು ತೀರಾ ಕಡಿಮೆ ಇಟ್ಟಿದೆ ಅಂತಲೇ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ಕಾಣಿಸಿಕೊಂಡಿರುವಂತಹ ಇದೇ ಮಾದರಿ ವಿಶೇಷತೆಗಳನ್ನು ಹೊಂದಿರುವಂತಹ ಎಲ್ಲ ಸ್ಮಾರ್ಟ್ಫೋನ್ಗಳಿಗಿಂತಲೂ ಈ ಸ್ಮಾರ್ಟ್ಫೋನ್ನ ಬೆಲೆ ಕಮ್ಮಿ ಆಗಿದ್ದು ಫ್ಲಿಪ್ಕಾರ್ಟ್ನಲ್ಲಿ ಮಾತ್ರ ಈ ಸ್ಮಾರ್ಟ್ಫೋನ್ ದೊರೆಯುತ್ತದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್ ಹೇಗಿದೆ, ಇದರ ವಿಶೇಷತೆಗಳೇನೆಂಬುದರ ಸಂಪೂರ್ಣ ವಿವರ ನಾನು ಇವತ್ತು ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ತಂತ್ರಜ್ಞಾನದ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ, ಹಾಗೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರುವ ಸಲುವಾಗಿ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾನು ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್ ಬಾಕ್ಸ್ನ ಓಪನ್ ಮಾಡಿಟ್ಟಿದ್ದೀನಿ. ಮೊದಲಿಗೆ ಸ್ಮಾರ್ಟ್ಫೋನ್ ಕೊಟ್ಟಿದ್ದಾರೆ ನೋಡಿ, ಚಂದದ ವಿನ್ಯಾಸವನ್ನು ಮಾಡಿದ್ದಾರೆ. ಹಿಂದೆ ಗ್ಲಾಸ್ ಫಿನಿಶಿಂಗ್ ಇದೆ, ಇದ್ರ ಬಗ್ಗೆ ಆಮೇಲೆ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಸದ್ಯದ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲೂ ನೀವು ಹೆಡ್ಫೋನನ್ನು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಚೈನಾ ಮಾಡೆಲ್ಗಳು ನಿಮ್ಗೆ ಯಾವುದೇ ಹೆಡ್ಫೋನ್ ಕೊಡೋದೇ ಇಲ್ಲ. ಆದರೆ ನೋಕಿಯಾ ತನ್ನ ಸ್ಮಾರ್ಟ್ಫೋನೊಂದಿಗೆ ಹೆಡ್ಫೋನನ್ನು ಕೊಟ್ಟಿದ್ದಾರೆ. ಇದು ಸಹ ಉತ್ತಮ ಕ್ವಾಲಿಟಿಯಲ್ಲೇ ಇದೆ. ಇದರೊಂದಿಗೆ ಟ್ರಾವೆಲ್ ಅಡ್ಯಾಪ್ಟರ್ನ ನೋಡ್ಬೋದು. ನೀವು ಇಲ್ಲಿ USB Type-C ಕೇಬಲನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಇದಲ್ಲದೆ ಸಿಮ್ ಎಜೆಕ್ಟರ್ ಟೂಲನ್ನು ಕೊಟ್ಟಿದ್ದಾರೆ ಅವರೇ. ಬನ್ನಿ, ಈಗ ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್ ಹೇಗಿದೆ ಎಂಬುದನ್ನು ನೋಡೋಣ. ಈ ಸ್ಮಾರ್ಟ್ಫೋನ್ನ ಹಿಂಭಾಗಕ್ಕೆ ಬರೋದಾದರೆ ನೀವು ಇಲ್ಲಿ ಡ್ಯುಯಲ್ ಕ್ಯಾಮರಾವನ್ನು ಕಾಣ್ಬೋದಾಗಿದೆ. ಒಂದು 13MP ಇನ್ನೊಂದು 5MP ಕ್ಯಾಮರಾವನ್ನು ನೋಡ್ಬೋದು. ಅದರ ಕೆಳಗಡೆ ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಮಧ್ಯಭಾಗದಲ್ಲಿ ನೀವು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನೋಡ್ಬೋದು. ಇಲ್ಲಿ ನೋಕಿಯಾ ಲೋಗೋವನ್ನು ಕೊಟ್ಟಿದ್ದಾರೆ. ಹಾಗೂ ಈ ಸ್ಮಾರ್ಟ್ಫೋನ್ Android 1ನಲ್ಲಿ ಕಾರ್ಯಾಚರಣೆ ಮಾಡುತ್ತೆ. ಹಾಗಾಗಿ Android 1 ಲೋಗೋವನ್ನು ಸಹ ಕೊಟ್ಟಿದ್ದಾರೆ. ಇದಲ್ಲದೆ ಇದರಲ್ಲಿ ಗ್ಲಾಸಿ ಫಿನಿಶಿಂಗನ್ನು ನೀವು ನೋಡ್ಬೋದು. ಉತ್ತಮವಾದಂಥ ಗುಣಮಟ್ಟದಿಂದ ಇದು ಕೂಡಿದೆ. ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದೆ. ಮುಂಭಾಗದಲ್ಲಿ ನಾವು 5.8 ಇಂಚಸ್ನ ಡಿಸ್ಪ್ಲೇನ ಕಾಣ್ಬೋದಾಗಿದೆ. ಮೇಲ್ಭಾಗದಲ್ಲಿ 8MP ಸೆಲ್ಫಿ ಕ್ಯಾಮ್ರಾ ಇದೆ. ಕೆಳಭಾಗದಲ್ಲಿ ನೋಕಿಯಾ ಲೋಗೋವನ್ನು ನೀವು ಕಾಣ್ಬೋದಾಗಿದೆ. ಅಲ್ಲದೆ ಡಿಸ್ಪ್ಲೇ ನೋಟ್ ಸಹ ಈ ಸ್ಮಾರ್ಟ್ಫೋನ್ನಲ್ಲಿದೆ. ಇನ್ನು ಈ ಸ್ಮಾರ್ಟ್ಫೋನ್ನ ಬಲಭಾಗಕ್ಕೆ ನೀವು ಬರೋದಾದರೆ ವಾಲ್ಯೂಮ್ ರಾಕರ್ಸ್ನ ನೋಡ್ಬೋದು. ಅದರ ಕೆಳಗಡೆ ಪವರ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ಕೆಳಭಾಗಕ್ಕೆ ಬರೋದು ಮೈಕ್ರೋಫೋನ್ ಅನ್ನು ನೋಡಬಹುದು. ಅದರ ಪಕ್ಕದಲ್ಲೇ USB Type-C ಪೋರ್ಟನ್ನು ಕಾಣ್ಬೋದು. ಇನ್ನೊಂದು ಸ್ಪೀಕರ್ನ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಎಡಭಾಗಕ್ಕೆ ಬರೋದಾದ್ರೆ ನೀವು ಇಲ್ಲಿ ಸಿಮ್ ಕಾರ್ಡ್ ಟ್ರೇ ಅನ್ನ ಕಾಣ್ಬೋದಾಗಿದೆ. ಹಾಗೆ ಮೇಲ್ಭಾಗದಲ್ಲಿ 3.5mm ಇಯರ್ಫೋನ್ ಜಾಕ್ ಮತ್ತೆ ಮೈಕ್ರೋಫೋನ್ ಒಂದನ್ನು ನೀಡಲಾಗಿದೆ. ಬನ್ನಿ, ಈ ಸ್ಮಾರ್ಟ್ಫೋನ್ನ ಆನ್ ಮಾಡೋಣ. ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್ನ ಮುಂಭಾಗದಲ್ಲಿ ನಾವು 5.8 ಇಂಚಿನ ಡಿಸ್ಪ್ಲೇನ ಕಾಣ್ಬೋದಾಗಿದೆ. ಇದು HD+ ಗುಣಮಟ್ಟವನ್ನು ಹೊಂದಿದೆ. ಉತ್ತಮವಾದ ಪಿಕ್ಚರ್ ಕ್ವಾಲಿಟಿಯನ್ನು ನೀವು ಇಲ್ಲಿ ಕಾಣ್ಬೋದಾಗಿದೆ. ಬನ್ನಿ, ಈ ಸ್ಮಾರ್ಟ್ಫೋನ್ನ ವಿಶೇಷತೆಗಳೇನೆಂಬುದನ್ನು ತಿಳಿಸ್ಕೊಡ್ತೀನಿ. ಈ ಸ್ಮಾರ್ಟ್ಫೋನ್ 3GB RAM ಮತ್ತು 32GB ಒಂದಿಗೆ ದೊರೀತಾ ಇದೆ. ನೀವು ಇಲ್ಲಿ ನೋಡ್ಬೋದು. ಈಗಾಗಲೇ 32GBಲಿ 30% ಯೂಸ್ ಆಗಿದೆ, ಅದನ್ನು ತೋರಿಸ್ತಾ ಇದೆ. ಈ ಸ್ಮಾರ್ಟ್ಫೋನ್ Android 1ನಲ್ಲಿ ಕಾರ್ಯನಿರ್ವಹಿಸುತ್ತೆ. ಸ್ಟಾಕ್ Android ಅನುಭವನ ನಿಮ್ಗೆ ನೀಡುತ್ತೆ. ಈ ಸ್ಮಾರ್ಟ್ಫೋನ್ Android 8.1ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸ್ಮಾರ್ಟ್ಫೋನ್ನಲ್ಲಿ 3060 mAh ಬ್ಯಾಟ್ರಿಯನ್ನು ಕಾಣ್ಬೋದಾಗಿದೆ. ಇದರ ಜೊತೆಗೆ MediaTek Helio P60 ಪ್ರೊಸೆಸರನ್ನು ನೀಡಲಾಗಿದೆ. ಇದಲ್ಲದೆ ಈ ಸ್ಮಾರ್ಟ್ಫೋನ್ನಲ್ಲಿ ನೀವು 400GB ವರೆಗೂ ಮೆಮೊರಿ ಕಾರ್ಡನ್ನು ಹಾಕಿಕೊಳ್ಳುವಂಥ ಅವಕಾಶವನ್ನು ಸಹ ಮಾಡಿಕೊಡಲಾಗಿದೆ. ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್ನ ಹಿಂಭಾಗದಲ್ಲಿ ಡ್ಯುಯಲ್ ಕ್ಯಾಮರಾವನ್ನು ನೀಡಲಾಗಿದ್ದು 13MP ಮತ್ತು 5MP ಕ್ಯಾಮರಾವನ್ನು ನಾವು ಕಾಣ್ಬೋದಾಗಿದೆ. ಬನ್ನಿ, ಇದರಲ್ಲಿ ಫೋಟೋ ಹೆಂಗೆ ಬರುತ್ತೆ ಎಂಬುದನ್ನು ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು, ಉತ್ತಮವಾದ ಚಿತ್ರಗಳನ್ನು ಇದರಲ್ಲಿ ನಾವು ಸೆರೆ ಹಿಡಿಯಬಹುದಾಗಿದೆ. ಹಾಗೆ ಈ ಸ್ಮಾರ್ಟ್ಫೋನ್ನ ಮುಂಭಾಗದಲ್ಲಿ ನಾವು 8MP ಕ್ಯಾಮರಾವನ್ನು ಕಾಣಬಹುದಾಗಿದೆ. ಇದು ಸಹ ಉತ್ತಮ ಸೆಲ್ಫಿಗಳನ್ನ ಕ್ಲಿಕ್ ಮಾಡುತ್ತೆ. ಇದಲ್ಲೇ ಈ ಸ್ಮಾರ್ಟ್ಫೋನಲ್ಲಿ HDR ಮೋಡನ್ನು ನೀವು ಕಾಣ್ಬೋದು. ಬೊಕೆ ಮೋಡನ್ನು ಸಹ ನೀಡಲಾಗಿದೆ. ಆದರೆ ವಿವಿಧ ಎಫೆಕ್ಟ್ಗಳನ್ನ ಈ ಕ್ಯಾಮ್ರಾಗಳಲ್ಲೇ Android ನೀಡಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್ ಹೇಗಿದೆ ಎಂಬುದನ್ನು ತಿಳ್ಕೊಂಡಿದ್ದೀರಾ. ಈ ಸ್ಮಾರ್ಟ್ಫೋನ್ ಎಕ್ಸ್ಕ್ಲೂಸಿವ್ ಆಗಿ ಫ್ಲಿಪ್ಕಾರ್ಟ್ನಲ್ಲಿ ಮಾರಾಟವಾಗಲಿದ್ದು ಅಕ್ಟೋಬರ್ 1ನೇ ತಾರೀಕಿಂದ ಸೇಲಲ್ಲಿ ಸಿಗ್ತಾ ಇದೆ. ಕೇವಲ 10,999 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ ಮಾರಾಟ ಆಗ್ತಿದ್ದು, ಇದೇ ಬೆಲೆಯಲ್ಲಿ ದೊರೆಯುತ್ತಿರುವಂತಹ ಎಲ್ಲ ಸ್ಮಾರ್ಟ್ಫೋನ್ಗಳಿಗಿಂತಲೂ ಇದರಲ್ಲಿದ್ದ ವಿಶೇಷತೆಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಇಂದಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ನಮಗೆ ತಿಳಿಸೋಕ್ಕೋಸ್ಕರ ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರು ಸಹ ಮೊಬೈಲ್ ತೊಗೊಳ್ಳೋಂಥ ಪ್ಲಾನ್ ಮಾಡ್ತಿದ್ದಾರೆ, ಅವ್ರ ಈ ಬಗ್ಗೆ ತಿಳ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ. ತಂತ್ರಜ್ಞಾನದಲ್ಲಿ ಹೆಚ್ಚಿನ ಮಾಹಿತಿಗೆ ಕನ್ನಡ ಗಿಸ್ಬಾಟ್.com ಭೇಟಿ ಕೊಡಿ. ವಂದನೆಗಳೊಂದಿಗೆ ನಾನು ನಿಮ್ಮ ಶ್ರೀಧರ್ ಶೇಖರ್.